ಕಡೆ ನೋಡೋಣ ಬಾ. ಸರಿ ಬಾ. ಹೋಗು, ಅವ್ರನ್ನ ಕೇಳು. ಒಂದ್ ನಿಮಿಷ ಸರ್. ಹೇಳಿ. ಸರ್, ನೀವು ಇದೇ ಏರಿಯಾದವರಾ? ಹೌದು, ಯಾಕೆ ಮೇಡಮ್? ಹೋದ್ವಾರ ಒಂದು ಹುಡುಗಿಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತಂತೆ. ನೀವೇನಾದ್ರೂ ನೋಡಿದ್ರಾ? ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಯಾಕೆ ಮೇಡಮ್, ನೀವೇನಾದ್ರೂ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀರಾ? ಆಕ್ಸಿಡೆಂಟ್ ಮಾಡಿದವರು ಸಿಕ್ಕಿಲ್ವಾ ಹೀಗೆ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಂಕಲ್. ಇವ್ರ ತಂಗಿಗೆ ಆಕ್ಸಿಡೆಂಟ್ ಆಗಿತ್ತು. ಪೊಲೀಸ್ ಅವ್ರಿಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು, ಅದಕ್ಕೆ ವಿಚಾರಿಸ್ತಿದ್ವಿ. ಓ ಹೌದಾ? ಅವತ್ತು ಊರಲ್ಲಿ ಇರ್ಲಿಲ್ಲ. ನಾನು ಇವತ್ತೇ ಬಂದಿರೋದು. ನಾನು ಅಪರೂಪಕ್ಕೆ ಬಂದು ಟೀ ಕಾಫಿ ಕುಡಿತೀನಿ. ನೀವು ಬೇರೆ ಯಾರನ್ನಾದ್ರೂ ವಿಚಾರಿಸಿ. ಯಾಕೆ ಸರ್, ಆಕ್ಸಿಡೆಂಟ್ ವಿಷಯ ಹೇಳಿದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತನಾ? ಅದಕ್ಕೆ ನೀವು ಹೇಳ್ತಿಲ್ವಾ? ಮೇಡಮ್, ನಾನು ಅದಕ್ಕೆಲ್ಲ ಎದುರಲ್ಲ. ನಾನು ಅವತ್ತು ಊರಲ್ಲಿ ಇರ್ಲಿಲ್ಲ ಅಷ್ಟೇ. ನೀವು ಬೇರೆ ಯಾರನ್ನಾದ್ರೂ ವಿಚಾರಿಸಿ ಹೋಗಿ. ಥ್ಯಾಂಕ್ಸ್. ಬಾರೆ, ಇದನ್ನ ಹೇಳಕ್ ಎಷ್ಟೊತ್ತರೆಗೂ ಕೇಳ್ತಿದ್ಯಾ? ಬಾ. ಮಾ, ಯಾಕಮ್ಮ ಮತ್ತೆ ನನ್ನ ಹತ್ರ ಯಾಕೆ ಕೇಳಕ್ ಬಂದ್ರಿ? ಸಾರಿ ಸರ್, ಪರವಾಗಿಲ್ಲ. ನೀವು ಬೇರೆ ಯಾವತ್ತೋ ಒಂದ್ ದಿವಸ ಬರ್ತೀನಿ, ಹೋಯ್ತೀನಿ, ಟೀ ಕುಡಿತೀವಿ, ಹೋಗ್ತೀವಿ. ಇದ್ನ ಹೇಳಕ್ ಇವನೇ ಬೇಕಾ? ಮಂತ್ರ, ಅವ್ರನ್ನ ಕೇಳೋಣ. ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ನೀವಿಲ್ಲೇ ಲೋಕಲ್ ಅವರಾ? ಹೌದು, ಹೇಳಿ. ಅದು ಲಾಸ್ಟ್ ವೀಕ್ ಇಲ್ಲಿ ಏನೋ ಒಂದು ಆಕ್ಸಿಡೆಂಟ್ ನಡೀತಲ್ಲ? ಆಕ್ಸಿಡೆಂಟ್ ಆಗಿದ್ದಂತೂ ನಿಜ. ಇವ್ರನ್ನ ನೋಡಿದ್ದೀರಾ? ಹಾ, ಅವತ್ತಾಗಿದ್ದು ಇವ್ರಿಗೇನೆ. ಇವ್ರನ್ನ ನೋಡಿದ್ದೀರಾ? ಇವ್ರನ್ನ ನೋಡಿದ್ದೀನಿ. ಇವರು ಜೊತೆಲೇ ಇದ್ರು. ನಾನು ಇಲ್ಲೇ ಹಿಂದೆ ಇದ್ದೆ. ಇವಾಗ ನೀವು ಫೋಟೋ ತೋರಿಸಿದ್ರಲ್ಲ, ಅವ್ರಿಗೆ ಇಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಈ ದಾರಿಯಲ್ಲಿ ಒಂದು ಆಸ್ಪತ್ರೆ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿರ್ಬೇಕು. ಹೌದಾ? ಆದ್ರೆ ಇಲ್ಲೇ ಎಲ್ಲೋ ನಾಟಿ ವೈದ್ಯರ ಮನೆ ಕರ್ಕೊಂಡು ಹೋದ್ರು ಅಂದ್ರಲ್ಲ? ಇಲ್ಲ 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 ಇಲ್ಲ, ಯಾರೋ ನಿಮಗೆ ತಪ್ಪಾಗಿ ಹೇಳಿರ್ಬೇಕು. ಅವರು ಕರ್ಕೊಂಡು ಹೋಗಿರೋದು ನಾಟಿ ವೈದ್ಯರ ಹತ್ರ ಅಲ್ಲ, ಬೇರೆ ಹಾಸ್ಪಿಟಲ್ಗೆ. ಸರಿ, ನಿಮ್ಗೇನಾದ್ರೂ ಹಾಸ್ಪಿಟಲ್ ಅಡ್ರೆಸ್ ಗೊತ್ತಾ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಆ ಆಸ್ಪತ್ರೆ ಹತ್ರದಲ್ಲಂತೂ ಇಲ್ಲ. ಬೇಕಾದ್ರೆ ಒಂದು ಕೆಲಸ ಮಾಡಿ, ಒಂದು 5 ಕಿಲೋಮೀಟರ್ ಆದ್ಮೇಲೆ ಒಂದು ರೈಟ್ ಬರುತ್ತೆ. ಅಲ್ಲಿ ರೈಟ್ ತಗೊಂಡ್ಮೇಲೆ ನೀವಲ್ಲಿ ಯಾರನ್ನಾದ್ರೂ ಕೇಳಿ, ಹಾಸ್ಪಿಟಲ್ ಅಡ್ರೆಸ್ನ ಅವರೇ ಹೇಳ್ತಾರೆ. ಮಂತ್ರ, ಯಾವುದಕ್ಕೂ ಅಲ್ಲಿ ಹಾಸ್ಪಿಟಲ್ ಇದೆ ಅಂದ್ರಲ್ಲ, ಅಲ್ಲೋಗಿ ವಿಚಾರಿಸೋಣ ಬಾ. ಥ್ಯಾಂಕ್ ಯು ಸರ್. ಸರಿ, ಆಯ್ತು. ಮಂತ್ರ, ನೀನೊಬ್ಳೆ ಕಿಲಾಡಿ ಅಂತ ಅನ್ಕೊಂಡಿದ್ಯಾ? ನಿನಕ್ಕಿಂತ ದೊಡ್ಡ ಕಿಲಾಡಿ ನಾನು. ಇಲ್ಲಿವರೆಗೂ ಬಂದಿದ್ದಾಳೆ ಅಂದ್ರೆ ಅರ್ಚನಾ ಇಲ್ಲಿರೋದೇನು ಸೇಫ್ ಅಲ್ಲ. ಮೊದಲು ಅರ್ಚನಾನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಡಾಕ್ಟರ್. ಯಾಕಪ್ಪ, ಯಾಕಿಷ್ಟು ಗಾಬರಿಲಿ ಬರ್ತಾ ಇದೆಯಾ? ಏನಾಯ್ತು? ನೋಡಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಅಲ್ಲಪ್ಪ, ನನ್ನ ಕೈಲಾಗೋ ಸಹಾಯ ಎಲ್ಲ ಮಾಡಿದ್ದೀನಲ್ಲಪ್ಪ. ಚಿಕಿತ್ಸೆ ಮುಗಿಸಿ ನನ್ನ ಕರ್ತವ್ಯ ಮಾಡಿದ್ದೀನಿ. ಇದನ್ನ ಬಿಟ್ಟು ನಾನೇನು ಸಹಾಯ ಮಾಡಬಲ್ಲೆ? ನೋಡಿ, ನೀವು ಮಾಡಿರೋ ಸಹಾಯಕ್ಕೆ ನಾನು ಯಾವಾಗಲೂ ಋಣಿ ಆಗಿರ್ತೀನಿ. ಅಲ್ಲಪ್ಪ, ಆದ್ರೆ ಇವಾಗ ಸದ್ಯಕ್ಕೆ ನಿಮ್ಮಿಂದ ಇನ್ನೊಂದು ಸಹಾಯ ಆಗಬೇಕಾಗಿದೆ. ಮೊದಲು ನಿನ್ನ ಎದುಸರನ್ನ ಹತೋಟಿ ತನ್ಕೋ, ಆಮೇಲೆ ಏನಾಯ್ತು ಅಂತ ಹೇಳು. ಅದು ಡಾಕ್ಟರ್, ಈ ಹುಡುಗಿಗೆ ಅವ್ರ ಮನೆ ಕಡೆಯಿಂದ ಒಂದು ಸಮಸ್ಯೆ ಇದೆ.